ನಾ ಜೀವನ ಪೂರ್ತಿ ಮನಿ ಸ್ವಚ್ಛ ಮಾಡೋದ್ರಾಗೆ ಹೋಗ್ತದೇನೋ ಒಂದು ತಿಳಿತಾನೆ ಇಲ್ಲ. ಯಾಕಂತ ಫುಲ್ ನೋಡ್ರಿ, ರಾತ್ರಿ 12:30 ಆಗಿದೆ. ಇವಾಗ ಸಿಕ್ಕಾಪಟ್ಟೆ ಹಸುವಾಗಿ ಚಾವ್ದ ಪಾವ್ ತಿನ್ನಕ್ ಕುಂತೀನಿ. ನಮ್ ಸ್ವೀಟಿ ನಂಗೂ ಆಗ್ತಾನೇನೋ ಅಂತ ನೋಡ್ತಾ ಇದ್ದಾನ. ನಾ ಹೆಂಗ್ ಆಗ್ತೀನಿ ಹೇಳ್ರಿ? ನೈಟ್ ಲೇಟ್ ಮಾಡಿ ಮಲ್ಕೊಂಡ್ರು ಬೆಳಗ್ಗೆ ಬೇಗನೆ ಎದ್ದೀನಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜಿನ ಇವತ್ 30ನೇ ದಿನ. ಎದ್ ನೋಡಿದ್ರೆ ನೈಟ್ ಮಾಡಿರೋ ಚಾ ಕಾಣ್ತು. ಯಾವಾಗಿಂದಿದ್ರೆ ನಂಗೇನು ಅದನ್ನೇ ಕಾಸ್ಕೊಂಡು ಕುಡಿತಾ ನೋಡ್ತೀನಿ. ಮನಿ ಹಾಲದ್ ಮಾತ್ರ ಫುಲ್ ಖರಾಬ್ ಆಗಿದೆ. ದಿನ ಸ್ವಚ್ಛ ಮಾಡ್ತೀನಿ ಮತ್ತ ಹಂಗೆ ಆಗ್ತದ. ನನ್ ಜೋಡಿ ಮನಿಯೊಳಗ ದೆವ್ವ ಅದೇನ್ ಮತ್ತ. ಇದೆಲ್ಲ ಕ್ಲೀನ್ ಮಾಡಕ್ಕಿನ ಮುಂಚೆ ಸ್ವಲ್ಪ ಹೊಟ್ಟಿಗೆ ಏನ್ರ ಬೇಕಲ್ಲ, ಯಾಕಂದ್ರ ಇಲ್ಲಂದ್ರೆ ತಲೆನೂ ಓಡಲ್ಲ. ಫಸ್ಟ್ ಹೊಟ್ಟಿಗೆ, ಆಮೇಲೆ ಕೆಲಸ. ಅದ್ರ ಸಲುವಾಗಿ ಪಾಸ್ತಾ ಮಾಡ್ಕೊತೀನಿ. ಎಷ್ಟು ಪಾಸ್ತಾ ಮಾಡ್ಕೊಂಡು ಆಮೇಲೆ ಸ್ವಚ್ಛ ಮಾಡಕ. ಅದಕ್ಕೆ ಪಟಾಪಟ್ ಅಂತ ಕಡಾಯದ ಎಣ್ಣೆ ಹಾಕಿ ಅದಕ್ಕೆ ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ ಮತ್ತ ಟೊಮೊಟೊ ಹಾಕಿ ಅಳ್ಳಾಡ್ಸೋದ್ರಾಗ ಫುಲ್ ಹೊತ್ತಿಸೇ ಬಿಟ್ಟಿನಿ. ಆಮೇಲೆ ಪಾಸ್ತಾ ಮಸಾಲೆ ಹಾಕಿ ಅದಕ್ಕೆ ಪಾಸ್ತಾ ಹಾಕಿ ಶಿಸ್ತು ಎತ್ತೆತ್ತಿ ಬಡ್ದು ಅದನ್ನ ಹಾಕೊಂಡ್ ತಿಂದ್ ನೋಡಿದ್ರೆ ಉಪ್ಪು ಹಾಕೋದೆ ನೆನಪೇ ಇಲ್ಲ ರೀಪ. ಏನು ಮಾಡಕ್ಕಾಗಲ್ಲ ಅಂತ ಲಾಸ್ಟ್ ಅಲ್ಲಿ ಹಾಕೊಂಡು ಅದನ್ನೇ ತಿಂದು ಕೆಲಸ ಶುರು ಮಾಡಿದೆ. ನನ್ ಕಡೆಯಿಂದ ಒಂದ್ ಸಜೆಷನ್ ಕೊಡ್ಲಕ್ ಇಷ್ಟಪಡ್ತೀನಿ. ಸಜೆಷನ್ ಅನ್ನೋಕಿನ ಕಿವಿ ಮಾತು. ಜೀವನದಲ್ಲಿ ಯಾವಾಗ್ಲೂ ಒಂಟಿಯಾಗಿರೋದನ್ನ ಕಲೀರಿ. ಯಾಕಂದ್ರೆ ನಮ್ ಜೊತೆ ಯಾರು ಕೊನೆ ತನಕ ಬರಲ್ಲ. ಅವ್ರ ಕೆಲಸ ಮುಗಿದ್ಮೇಲೆ ನಮ್ಮನ್ನ ದೂರ ಮಾಡಿಬಿಡ್ತಾರೆ. ಮೀನ್ ತಿನ್ನುವಾಗ ಮಾಂಸ ತಿಂದು ಮುಳ್ಳನ್ನ ಬಿಡುತ್ತಾರ. ಜೀವನದಲ್ಲಿ ಯಾವಾಗ್ಲೂ ಇಂಥ ಜನರನ್ನ ಜೊತೆಗೆ ಇಟ್ಕೊಳ್ಳಿ. ಕಷ್ಟ ಅಂತ ಬಂದಾಗ ನಿಮ್ ನೆರಳಿಂತರ, ಹಾಗೆ ಒಳ್ಳೆ ಟೈಮ್ ಬಂದಾಗ ನಿಮಗೆ ಕನ್ನಡಿ ಆಗಿರುವಂತವರಿಗೆ. ಯಾಕಂದ್ರೆ ಕನ್ನಡಿ ಯಾವಾಗ್ಲೂ ಸುಳ್ಳು ಹೇಳಲ್ಲ, ಹಾಗೆ ನೆರಳು ಯಾವಾಗ್ಲೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಅವಶ್ಯಕತೆಗಿಂತ ಹೆಚ್ಚಿನ ಮಾತು, ಅವಶ್ಯಕತೆಗಿಂತ ಹೆಚ್ಚಿಗೆ ಹಚ್ಚಿಕೊಳ್ಳುವುದು, ಅವಶ್ಯಕತೆಗಿಂತ ಜಾಸ್ತಿ ಆಸೆ, ಹಾಗೆ ಅವಶ್ಯಕತೆಗಿಂತ ಹೆಚ್ಚಿನ ನಂಬಿಕೆ ಲಾಸ್ಟ್ ಅಲ್ಲಿ ಮನುಷ್ಯನನ್ನು ಅವಶ್ಯಕತೆಗಿಂತ ಜಾಸ್ತಿ ದುಃಖ ನೀಡುತ್ತೆ. ಬರ್ರಿ ಬರ್ರಿ ಸಾಕು ಬಟ್ಟಿ ಒಯ್ಯಮ್ಮು. ಶಿಸ್ತು ಕುಂತು ಗಸ್ ಗಸ್ ಅಂತ ತಿಕ್ಕಿ ತೊಳೆದೆ. ಆಮೇಲೆ ನನ್ ಗುಡಿಸಿಲಂತ ತಲೆಗೆ ಬಾಳ್ ದಿನ ಆಗಿಂದ ಸ್ವಲ್ಪ ಎಣ್ಣೆ ಹಾಕಿ ಮಸ್ತ್ ಮಸಾಜ್ ಮಾಡ್ಕೊಂಡು ಗಿಚ್ಚಿ ಗಿಲಿಗಿಲಿ ಅನ್ನಂಗ ನಾನನ್ನೇ ಮಾಡ್ಬಿಟ್ಟೆ. ಬಾಳ ಹೈರಾಣ ಆಗಿದ್ದರಿ ಕೆಲ್ಸ ಮಾಡಿ. ಆಮೇಲೆ ಹಾಲ್ ಕಾಸ್ಕೊಂಡು ಕುಡಿತಾ ಇದೀನಿ. ಎಲ್ಲಾ ಮುಗಿಯೋದ್ರಾಗ ಬಟ್ಟಿನೇ ಹಸ್ದದ. ಹೊರಗ್ ಬಂದ್ ನೋಡಿದ್ರೆ ಆಕಾಶದಾಗ ಏನೋ ಯುದ್ಧನೇ ನಡೆದ ಕಾಣುತ್ತ. ಫುಲ್ ಕಲರ್ಫುಲ್ ಆಗಿದೆ. ಇವತ್ತಿನ ಥಾಟ್ ಏನ್ ಹೇಳೋದ್ ಬಿಡ್ರಿ. ಹೇಳ್ತೀನಿ ಕೇಳ್ರಿ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಸೇರ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ಗೆ ಫಾಲೋ ಮಾಡಿ. ನಿಮ್ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.